ಮೋಮೋಸ್ ಅಂದ್ರೇ ಹೆಲ್ದಿ, ಬಟ್ ಅದನ್ನು ಇನ್ನೂ ಹೇಗೆ ಹೆಲ್ದಿಯಾಗಿ ಮಾಡ್ಬೋದು ಅಂತ, ಹೆಲ್ದಿ ಇನ್ ದ ಸೆನ್ಸ್ ಮೈದಾ ಹಿಟ್ಟು ಬದಲು ಗೋಧಿ ಹಿಟ್ಟಿಂದ ಮೋಮೋಸ್ ಹೇಗೆ ಮಾಡ್ಬೋದು ಅಂತ ಇವತ್ತಿನ ವಿಡಿಯೋದಲ್ಲಿ ನೋಡುವ. ಸಖತ್ ಸಾಫ್ಟಾಗಿ ಆಗ್ತದೆ. ನೀವು ಡಬಲ್ ಸ್ಟೀಮ್ ಮಾಡಿದರೆ, ಅಂದರೆ ಒಂದು ಸತಿ 10 ಮಿನಿಟ್ಸ್ ಆದಮೇಲೆ ಮತ್ತೊಂದು 2 ಮಿನಿಟ್ಸ್ ಸ್ಟೀಮ್ ನೀವು ಸಪ್ರೇಟಾಗಿ ಮಾಡಿದರೆ ಇನ್ನೂ ತುಂಬ ಸಾಫ್ಟಾಗಿ ಆಗ್ತದೆ. ಇದು ಮೈದಾಕ್ಕಿಂತ ತುಂಬ ಹೆಲ್ದಿ ಕಂಪ್ಯಾರಿಟಿವ್ಲಿ, ಆಯಿತಾ. ಅದ್ರ ಜೊತೆಗೆ ಈ ಒಂದು ಸ್ಪೈಸಿ ಟ್ಯಾಂಗಿ ಚಟ್ನಿ ಹೇಗೆ ಮಾಡೋದು ಅಂತಲೂ ನೋಡುವ. ಫಸ್ಟ್ ಇಲ್ಲಿ ಒಂದು ಬೌಲಲ್ಲಿ 2 ಕಪ್ಪಷ್ಟು ಗೋಧಿ ಹಿಟ್ಟು ತಗೊಂಡಿದ್ದೇನೆ ನಾನು. ಇದಕ್ಕೆ ನೀರು ಹಾಕ್ಕೊಂಡು ಮತ್ತು ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡು ಇದನ್ನು ಡೋ ಪ್ರಿಪೇರ್ ಮಾಡಬೇಕು. ಹೇಗಿರಬೇಕಂದ್ರೆ ತುಂಬ ಸಾಫ್ಟ್ ಇರಬಾರ್ದು, ತುಂಬ ಹಾರ್ಡ್ ಇರಬಾರ್ದು, ಇನ್ ಬಿಟ್ವೀನ್ ಇರಬೇಕು, ಆಯಿತಾ, ಮೀಡಿಯಮ್ ಆಗಿ. ಯಾಕಂದರೆ ಲಟ್ಸಿ ನಾವು ಶೇಪ್ ಕೊಡುವಾಗ ಅದು ಕರೆಕ್ಟಾಗಿ ಬರಬೇಕು ಅಂತ. ನಾನೊಂದು ಅರ್ಧ ಕಪ್ ಮತ್ತು ಒಂದು ಸ್ವಲ್ಪ ಜಾಸ್ತಿ ನೀರು ತಗೊಂಡಿದ್ದೇನೆ. ಇದು ಡಿಪೆಂಡ್ ಆಗ್ತದೆ ನಿಮ್ಮ ಮನೆಯಲ್ಲಿರೋ ಗೋಧಿ ಹಿಟ್ಟಿನ ಮೇಲೆ, ಆಯಿತಾ. ಹೀಗೆ ಒಂದು ಡೋ ಪ್ರಿಪೇರ್ ಮಾಡಿ ಇಟ್ಕೊಳ್ಳಿ ಸೈಡಲ್ಲಿ. ಮತ್ತು ನಾವು ಫಿಲ್ಲಿಂಗ್ ರೆಡಿ ಮಾಡುವ ಅಷ್ಟೊತ್ತಿದು ನೆನೀಲಿ. ನೆಕ್ಸ್ಟ್ ಒಂದು ಚಾಪರ್, ನಮ್ಮ ಕೆಲಸನ ಸ್ವಲ್ಪ ಸುಲಭ ಮಾಡ್ಕೊಳ್ಳಿಕ್ಕೆ ಚಾಪರ್ ಯೂಸ್ ಮಾಡ್ತಾ ಇದ್ದೇನೆ. ಈಗ ಇದಕ್ಕೆ ಒಂದು 8 ಬೆಳ್ಳುಳ್ಳಿ ಎಸ್ಲು, ಒಂದು ಗ್ರೀನ್ ಚಿಲ್ಲಿ ಮತ್ತು ಒಂದು ಸಣ್ಣ ಪೀಸ್ ಜಿಂಜರ್ ಹಾಕ್ಕೊಳ್ತಾ ಇದ್ದೇನೆ. ಗ್ರೀನ್ ಚಿಲ್ಲಿ ಮಕ್ಕಳು ಇರ್ತಾರೆ ಅಂದದ್ದು ನೀವು ಅವಾಯ್ಡ್ ಮಾಡ್ಬೋದು, ಮಕ್ಕಳು ತಿಂತಾರೆ ಅಂತ. ಸ್ಪೈಸಿ ಇದ್ದರೆ ನೀವು ಮತ್ತು ಪೆಪ್ಪರ್ ಹಾಕ್ಕೊಳ್ಬೋದು. ನಾನಿಲ್ಲಿ ಒಂದೇ ಒಂದು ಯೂಸ್ ಮಾಡಿದ್ದೇನೆ, ಆದರೂ ಸ್ವಲ್ಪ ಸ್ಪೈಸಿನೇ ಇತ್ತು. ಈಗ ಇದನ್ನು ಫೈನಾಗಿ ಚಾಪ್ ಮಾಡ್ಕೊಳ್ಬೇಕು. ಇದಕ್ಕೇನೆ, ಯಾಕಂದರೆ ಅಷ್ಟು ಸ್ವಲ್ಪ ಇರೋ ಕಾರಣ ಜಾಸ್ತಿ ಫೈನ್ ಆಗೋದಿಲ್ಲ ಇದು. ಇದಕ್ಕೆ ಒಂದು ನಾನು ನೀರುಳ್ಳಿ ಹಾಕ್ಕೊಳ್ತಾ ಇದ್ದೇನೆ. ಇದನ್ನು ಹಾಕಿದರೆ ಕರೆಕ್ಟಾಗಿ ಚಾಪ್ ಆಗ್ತದೆ. ಎಷ್ಟು ಫೈನ್ ಆಗ್ತದೆ ಅಷ್ಟು ಫೈನಾಗಿ ಚಾಪ್ ಮಾಡ್ಕೊಳ್ಳಿ, ಯಾಕಂದರೆ ತುಂಬ ದೊಡ್ಡ ಪೀಸ್ ಸಿಗಬಾರ್ದು ಬಾಯಿಗೆ, ತುಂಬ ಫೈನಾಗಿರಬೇಕು. ಈಗ ಅದನ್ನು ಒಂದು ಸೈಡಿಗೆ ಎತ್ತಿಟ್ಟು ನಾನೊಂದು ಸಣ್ಣ ಕ್ಯಾಬೇಜ್ ತಗೊಂಡಿದ್ದೇನೆ. ಇದು ಇಷ್ಟಲ್ಲ, ಇದರ ಇನ್ನೊಂದು ಬ್ಯಾಚ್ ಆಗಿದೆ, ಗೊತ್ತಾಗ್ತದೆ ಮುಂದೆ ನಿಮಗೆ. ಈಗ ಇದನ್ನು ಸ್ವಲ್ಪ ಫ್ರೈ ಮಾಡಿಕೊಳ್ಳುವ. 1 ಟೀ ಸ್ಪೂನಷ್ಟು ಎಣ್ಣೆ, ಅದಕ್ಕೆ ಫಸ್ಟ್ ನಾವು ಚಾಪ್ ಮಾಡಿದಂಥ ನೀರುಳ್ಳಿ, ಶುಂಠಿ, ಬೆಳ್ಳುಳ್ಳಿ, ಕಾಯಿಮೆಣಸು ಅದನ್ನು ಹಾಕ್ಕೊಂಡು ಒಂದು ರಾ ಸ್ಮೆಲ್ ಹೋಗೋಷ್ಟೊತ್ತು, ಮತ್ತು ಒಂದು ಆನಿಯನ್ ಕಲರ್ ಒಂಥರ ಪಿಂಕಿಶ್ ಆಗ್ತದಲ್ಲ ಅಲ್ಲಿವರೆಗೂ ಫ್ರೈ ಮಾಡಬೇಕು. ಜಾಸ್ತಿ ಬ್ರೌನ್ ಎಲ್ಲ ಮಾಡಲಿಕ್ಕೆ ಹೋಗಬಾರ್ದು, ಓನ್ಲಿ ಅದು ಟ್ರಾನ್ಸ್ಲೂಸೆಂಟ್ ಆಗಬೇಕು. ಹಾಗೆ ಆದಮೇಲೆ ಇದಕ್ಕೆ ಕ್ಯಾಬೇಜ್ ಹಾಕ್ಕೊಳ್ಬೇಕು. ಸ್ವಲ್ಪ ಶ್ರಿಂಕ್ ಆಗ್ತದೆ ಕ್ಯಾಬೇಜ್, ಅದರ ನೀರು ಅಂಶ ಎಲ್ಲ ಹೋಗಿ. ಉಪ್ಪು ಹಾಕ್ಕೊಂಡ್ರೆ ಇನ್ನೂ ಸ್ವಲ್ಪ ನೀರು ಬಿಡ್ತದೆ. ನೀರೆಲ್ಲ ಕಂಪ್ಲೀಟಾಗಿ ಡ್ರೈ ಆಗೋವರೆಗೂ ಇದನ್ನು ಬೇಯಿಸ್ಕೊಳ್ಳಿ. ಇನ್ನು ಉಳಿದಿದ್ದು ಸ್ಟೀಮ್ ಮಾಡುವಾಗ ಬೇಯ್ತದೆ. ಈಗ ಇದಕ್ಕೆ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಗ್ರೀನ್ ಆನಿಯನ್ಸ್ ಹಾಕ್ತಾಯಿದ್ದೇನೆ, ಅಂದರೆ ಸ್ಪ್ರಿಂಗ್ ಆನಿಯನ್ ಇದ್ದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಸ್ಕಿಪ್ ಮಾಡಿ. ಮತ್ತು 1 ಟೀ ಸ್ಪೂನಷ್ಟು ಪೆಪ್ಪರ್ ಪೌಡರ್, ನಿಮಗೆ ಬೇಕಂದರೆ ನೀವು ಸೋಯಾ ಸಾಸ್ ಆ್ಯಡ್ ಮಾಡ್ಬೋದು, 1 ಟೀ ಸ್ಪೂನಷ್ಟು. ನಾನೇನು ಹಾಕ್ಕೊಳ್ಳಿಲ್ಲ, ಹಾಗೆಯೇ ಇಟ್ಟಿದ್ದೇನೆ, ಸಿಂಪಲ್. ಇದು ತಣ್ಣಗೆ ಆಗಲಿ ಕಂಪ್ಲೀಟಾಗಿ. ಈಗ ಚಟ್ನಿ ರೆಡಿ ಮಾಡ್ಕೊಳ್ಳುವ. ಇಲ್ಲಿ 2 ಟೊಮೆಟೊ ಯೂಸ್ ಮಾಡಿದ್ದೇನೆ, 2-2.5 ಟೊಮೆಟೊ. ಸ್ವಲ್ಪ ಎಣ್ಣೆಗೆ ಟೊಮೆಟೊ ಮತ್ತು ಬೆಳ್ಳುಳ್ಳಿ ಸ್ವಲ್ಪ ಜಾಸ್ತಿ ಇದ್ದರೆ ಒಳ್ಳೆಯದು. ಒಂದು 3-4 ಬ್ಯಾಡಗಿ ಚಿಲ್ಲಿ ಹಾಕ್ಕೊಳ್ಳಿ. ಸ್ವಲ್ಪ ನೀರು ಹಾಕ್ಕೊಂಡು ಇದು ಟೊಮೆಟೊ ಸಾಫ್ಟ್ ಆಗಬೇಕು, ಅದರ ಸ್ಕಿನ್ ಅದರಷ್ಟಕ್ಕೆ ಬಿಡಬೇಕು, ಅಲ್ಲಿವರೆಗೂ ಹಿಂದೆ ಮುಂದೆ ಮಾಡಿ ಇದನ್ನು ಬೇಯಿಸ್ಕೊಳ್ಳಿ. ಅದು ಒಂದು ಸೈಡ್ ತಣ್ಣಗಾಗ್ತಾ ಇಲ್ಲಿ. ಈಗ ನಾವು ಹಿಟ್ಟು ಲಟ್ಟಿಸ್ಕೊಳ್ಳುವ. ಮಾಡಿದಂಥ ಹಿಟ್ಟಲ್ಲಿ ಸ್ವಲ್ಪ ಡ್ರೈ ಪೌಡ್ರ್ ಹಾಕ್ಕೊಂಡು ನಿಮ್ಗೆ ಎಷ್ಟು ತೆಳು ಆಗ್ತದೆ ಅಷ್ಟು ತೆಳು ಲಟ್ಟಿಸ್ಕೊಳ್ಳಿ. ಮತ್ತು ಹೀಗೆ ಸರ್ಕಲ್ ಕಟ್ ಮಾಡ್ಕೊಳ್ಳಿ. ಯಾವುದಾದ್ರೂ ನಿಮ್ಮ ಹತ್ರ ಇರೋ ಅಂಥ, ನೀವು ಮುಚ್ಚಳ ಯೂಸ್ ಮಾಡ್ಬೋದು, ಲೋಟ ಯೂಸ್ ಮಾಡ್ಬೋದು, ಕಪ್ ಯೂಸ್ ಮಾಡ್ಬೋದು. ನಿಮಗೆ ತೆಳುವಾದರೆ ನೀವು ಸಿಂಗಲ್ನೇ ಹೀಗೆ ಲಟ್ಟಿಸ್ಕೊಳ್ಬೋದು. ಸೊ ಅದು ಈಸಿ ಆಗಲಿ ಪ್ರೊಸೀಜರ್ ಅಂತ ನಾನು ಹೀಗೆ ಮಾಡಿದ್ದೇನೆ. ಒಂದೇ ದೊಡ್ಡ ಚಪಾತಿ ಲಟ್ಟಿಸ್ಕೊಳ್ಳೋದು ಮತ್ತು ಅದನ್ನು ಹೀಗೆ ನೀವು ಕಟ್ಔಟ್ ಮಾಡೋದು, ಆಯಿತಾ. ಈಗ ನೋಡಿ ನಮ್ಮ ಶೀಟ್ಸ್ ರೆಡಿ ಆಗಿದೆ. ನೆಕ್ಸ್ಟು ಫಿಲ್ ಮಾಡೋವಂಥ ಕೆಲಸ. ಇಲ್ಲಿ 1 ಸ್ಪೂನ್ ಹಿಡಿತದೆ, ಯಾಕಂದರೆ ಸಣ್ಣ ರೌಂಡ್ ಇತ್ತಲ್ಲ. ಸ್ವಲ್ಪ ದೊಡ್ಡ ರೌಂಡ್ ಆದರೆ 1-1.5 ಸ್ಪೂನ್ ಹಿಡಿತದೆ. ಟೈಟಾಗಿ ಫಿಲ್ ಮಾಡಿ, ತುಂಬ ಹಿಟ್ಟೇ ಇರಬಾರ್ದು, ತುಂಬ ಫಿಲ್ಲಿಂಗ್ ಇರಬಾರ್ದು, ಮೀಡಿಯಮಾಗಿ 1-1.5 ಸ್ಪೂನ್, 1 ಸ್ಪೂನಷ್ಟು ಫಿಲ್ ಮಾಡ್ಕೊಳ್ಳಿ. ಮತ್ತು ನಾನು ಹೀಗೆ ತೋರಿಸಿದ್ದೇನೆ. ಈ ವಿಡಿಯೋ ನಿಮಗೆ ಯೂಟ್ಯೂಬಲ್ಲಿ ಸಿಗ್ತದೆ ಆರಾಮಾಗಿ, ಹೇಗೆ ನೀವು ಮೋಮೋಸ್ನ ಟ್ರೈ ಮಾಡ್ಬೋದು, ಅಂದರೆ ಸೀಲ್ ಮಾಡ್ಬೋದು ಅಂತ. ಇದು ಒಂದು ಈಸಿ ಮೆಥಡ್, ಆಯಿತಾ. ಇನ್ನು ಪ್ಲೀಟ್ಸ್ ಎಲ್ಲ ಮಾಡ್ತಾರೆ, ನಿಮ್ಮ ವಿಶ್. ನಿಮ್ಗೆ ಯಾವುದು ಈಸಿಯೆಸ್ಟ್ ಅಂತ ಅನ್ನಿಸ್ತದೆ ಅದನ್ನು ನೀವು ನೋಡಿ ಈ ಥರ ಮಾಡ್ಕೊಳ್ಬೋದು. ಓಕೆ, ಈಗ ನಾನು ಎಲ್ಲನೂ ಒಂದು ಚಿಟಿಕೆ ಹೊಡೆಯೋಷ್ಟರಲ್ಲಿ ರೆಡಿ ಮಾಡ್ತೇನೆ. ನಿಮ್ಗಾದರೆ ನೀವು ಮಾಡ್ಕೊಳ್ಬೋದು, ಇಲ್ಲಾಂದರೆ ಪರವಾಗಿಲ್ಲ, ಟೈಮ್ ತಗೊಳ್ಳಿ, ಆಯಿತಾ. ಇದು ಒಂದು ಬ್ಯಾಚ್ ನಾನು ರೆಡಿ ಮಾಡಿದ್ದೇನೆ, ಇನ್ನೂ ಒಂದು ಬ್ಯಾಚ್ ನಾನು ಹಾಗೇ ಇಟ್ಟಿದ್ದೇನೆ, ಇನ್ನೊಂದು ಅಂದರೆ ನೆಕ್ಸ್ಟ್ ಡೇ ಮಾಡ್ಕೊಳ್ಳುವ ಅಂತ. ಇದು ಒಂದು ಬ್ಯಾಚ್, ಹಾಫ್ ಕ್ವಾಂಟಿಟಿ. ಈಗ ಇದನ್ನು ಇಡ್ಲಿ ಮೌಲ್ಡ್ ಗ್ರೀಸ್ ಮಾಡ್ಕೊಂಡು ಅದರಲ್ಲಿ ಇಟ್ಟು ಇದನ್ನು ಸ್ಟೀಮ್ ಮಾಡ್ಕೊಳ್ಳೋದು. ನಿಮಗೆ ಸ್ಟೀಮರೇ ಬೇಕಂತ ಇಲ್ಲ, ಹೀಗೇನೂ ನೀವು ಜುಗಾಡ್ ಮಾಡ್ಕೊಳ್ಬೋದು. ಸ್ಟೀಮರಲ್ಲಿ ಇಟ್ಬಿಟ್ಟು ಇದನ್ನು ಇದು ನೀವು ಯೂಸ್ ಮಾಡಿ ಅಂದರೆ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆನೇ
ಸ್ಟೀಮರಲ್ಲಿ ನೀರು ಇಟ್ಕೊಳ್ಳಿ. ಅದು ಬಿಸಿ ಆಗ್ತಿರುವಾಗ ನೀವು ಫಿಲ್ಲಿಂಗ್ಸ್ ಎಲ್ಲ ಮಾಡಿ ರೆಡಿ ಆಗ್ತದಲ್ಲ, ಮತ್ತು ಇದನ್ನು ಇಟ್ಟು ಒಂದು 10-12 ನಿಮಿಷ, ಜಾಸ್ತಿ ಬೇಯಿಸ್ಲಿಕ್ಕೆ ಹೋಗಬಾರ್ದು, 10 ನಿಮಿಷ ಸಾಕು, ಇನಫ್. ಅದಲ್ಲಿ ಬೇಯ್ತಾ ಇರೋಷ್ಟೊತ್ತಿಗೆ ನೀವು ಚಟ್ನಿ ಏನು ಎಲ್ಲ ಬೇಯಿಸಿ ಇಟ್ಟಿದ್ರಲ್ಲ ಅದನ್ನು ಒಂದು ಜಾರಿಗೆ ಹಾಕ್ಕೊಳ್ಳಿ. ಅದ್ರ ಜೊತೆಗೆ ಸ್ವಲ್ಪ ಉಪ್ಪು, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಅದು ಏನು ದಂಟು ಸಮೇತ ಹಾಕ್ಕೊಳ್ಬೇಕು, ದಂಟೆಲ್ಲ ಇರೋದು ಸ್ವಾದ. ಅದನ್ನು ಹಾಕಿ ಫೈನಾಗಿ ಪೇಸ್ಟ್ ಮಾಡ್ಕೊಳ್ಬೋದು, ಸ್ವಲ್ಪ ಕೋಸ್ಲಿ, ತುಂಬ ಫೈನ್ ಅಲ್ಲ. ಈಗ ಮೋಮೋಸ್ ವಿತ್ ಚಟ್ನಿ ರೆಡಿ. ಟ್ರೈ ಮಾಡಿ ಹೇಳಿ ಫೀಡ್ಬ್ಯಾಕ್.